ಫುಟ್ಪಾತ್ ವ್ಯಾಪಾರಿಗಳಿಗೆ ಇವತ್ತು ಕೊನೆಯ ದಿನದ ಗಡುವು ಕೊಡಲಾಗಿದೆ. ನಾಳೆಯಿಂದ ಫುಟ್ಪಾತ್ ಒತ್ತುವರಿ ತೆರವು ವಿಶೇಷ ಕಾರ್ಯಾಚರಣೆ ಕೂಡ ನಡೆಯುತ್ತೆ. ಜುಲೈ 1ರಿಂದ ನಗರದಾದ್ಯಂತ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಒತ್ತುವರಿದಾರರೇ ಸ್ವಯಂ ತೆರವುಗೊಳಿಸುವಂತೆ ಖಡಕ್ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಫುಟ್ಪಾತ್ ವ್ಯಾಪಾರಿಗಳಿಗೆ ಇವತ್ತು ಕೊನೆಯ ದಿನದ ಗಡುವನ್ನು ಕೊಡಲಾಗಿದೆ. ನಾಳೆಯಿಂದ ಫುಟ್ಪಾತ್ ಒತ್ತುವರಿ ತೆರವು ವಿಶೇಷ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತೆ. ಜುಲೈ 1ರಿಂದ ನಗರದಾದ್ಯಂತ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಹಾಗೆ ಒತ್ತುವರಿದಾರರೇ ಸ್ವಯಂ ತೆರವುಗೊಳಿಸುವಂತೆ ಖಡಕ್ ಸೂಚನೆಯನ್ನು ಕೂಡ ಅಧಿಕಾರಿಗಳು ಕೊಟ್ಟಿದ್ದಾರೆ. ಮತ್ತೆ ಯಾರೆಲ್ಲ ಈ ನಿಯಮವನ್ನು ಉಲ್ಲಂಘಿಸ್ತಾರಲ್ಲ ಅವರಿಗೆ ಭಾರಿ ದಂಡದ ಎಚ್ಚರಿಕೆಯನ್ನು ಕೂಡ ಹೇಳಲಾಗಿದೆ. ಮತ್ತೆ ಫುಟ್ಪಾತ್ ಮೇಲೆ ಅಂಗಡಿ ಇಟ್ರೆ ದುಬಾರಿ ದಂಡ ಕೂಡ ವಿಧಿಸಲಾಗುತ್ತೆ. ಹಾಗಾಗಿ ಹೋಟೆಲ್ಗಳ ಎಕ್ಸ್ಟೆನ್ಷನ್ಗಳಿಗೆ ಲೈಸೆನ್ಸ್ ರದ್ದು ಕೂಡ ಮಾಡಲಾಗುತ್ತೆ. ಜುಲೈ 1ರಿಂದ ನಗರದಾದ್ಯಂತ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಮತ್ತೆ ಒತ್ತುವರಿದಾರರೇ ಸ್ವಯಂ ತೆರವುಗೊಳಿಸುವಂತೆ ಕೂಡ ಅಧಿಕಾರಿಗಳು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ನಿಯಮ ಏನಾದರೂ ಉಲ್ಲಂಘಿಸಿದ್ರೆ ಭಾರಿ ದಂಡದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಫುಟ್ಪಾತ್ ಮೇಲೆ ಅಂಗಡಿ ಇಟ್ರೆ ದುಬಾರಿ ದಂಡ ಫಿಕ್ಸು, ಹೋಟೆಲ್ಗಳು ಎಕ್ಸ್ಟೆನ್ಷನ್ಗಳಿಗೆ ಲೈಸೆನ್ಸ್ ರದ್ದು ಮಾಡಲಾಗುತ್ತೆ. ನೋಡಿ, ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾಳೆ ಯಾರೆಲ್ಲ ಫುಟ್ಪಾತ್ ಮೇಲೆ ಅಂಗಡಿಗಳನ್ನ ಇಟ್ಟಿದ್ದೀರಾ ದಯವಿಟ್ಟು ನೀವು ತೆರವುಗೊಳಿಸಬೇಕು. ಎಸ್ ಕುರಿತಂತೆ ಇನ್ನಷ್ಟು ಅಪ್ಡೇಟ್ ಸಿಗ್ತಾ ಇದೆ ನಮಗೆ. ಏನ್ ಹೇಳಿದ್ರು ಕೃಷ್ಣ ಬೈರೇಗೌಡರು ಹಾಗಿದ್ರೆ ನೋಡಿ, ಫುಟ್ಪಾತ್ ಮೇಲೆ ವಾಹನ ಪಾರ್ಕಿಂಗು ನಿಷೇಧಿಸಲಾಗಿದೆ. ಫುಟ್ಪಾತ್ ಮೇಲೆ ಅಂಗಡಿ ಮಾತ್ರ ಅಲ್ಲ, ನೀವು ನಿಮ್ಮ 2 ವೀಲರ್ 4 ವೀಲರ್ ಯಾವುದೇ ವೆಹಿಕಲ್ ಅನ್ನು ಕೂಡ ನಿಲ್ಲಿಸೋ ಹಂಗಿಲ್ಲ. ಪಾರ್ಕಿಂಗ್ ಮಾಡಿದಂತಹ ವಾಹನಗಳಿಗೆ ಟೋಯಿಂಗ್ ಖಚಿತ, ಟೋಯಿಂಗ್ ಫಿಕ್ಸು. ನೀವೇನಾದ್ರೂ ನಿಮ್ಮ ಗಾಡಿಗಳನ್ನ ಫುಟ್ಪಾತ್ ಮೇಲೆ ಇಟ್ಬಿಟ್ಟು ಎಲ್ಲೆಂದ್ರಲ್ಲಿ ಹೋದ್ರೆ ನಿಮ್ಮ ವಾಹನಗಳನ್ನ ಟೋಯಿಂಗ್ ಮಾಡಲಾಗುತ್ತೆ. ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2000 ಕಿಲೋಮೀಟರ್ ರಸ್ತೆಗಳಲ್ಲಿ ಪಾದಚಾರಿ ಸುರಕ್ಷತಾ ಅಭಿಯಾನವನ್ನು ಸದ್ಯ ಕೈಗೊಳ್ಳಲಾಗಿದೆ. ಹಾಗಾಗಿ ಈ ಅಂಗಡಿ, ಜಾಹೀರಾತು ಫಲಕಗಳ ವಿರುದ್ಧ ಕೂಡ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಓವರ್ ಆಲ್ ಒತ್ತುವರಿ ತೆರವಿಗೆ ಸಚಿವರಿಂದ ಖಡಕ್ ಆದೇಶ ಹೊರಡಿಸಿರುವಂತದ್ದು. ಹಾಗಾಗಿ ನಾಳೆಯೊಳಗೆ ತೆರವುಗೊಳಿಸೋಕೆ ಅಂತಿಮ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಮತ್ತೆ ಬೀದಿ ಬದಿ ವ್ಯಾಪಾರಿಗಳಲ್ಲಿ ಸದ್ಯ ಆತಂಕ, ಅನಿಶ್ಚಿತತೆ ಕಾಡ್ತಾ ಇದೆ. ಸ್ಥಳ ಇಲ್ಲದೆ ವ್ಯಾಪಾರ ಹೆಂಗಪ್ಪ ಮಾಡೋದು ಅಂತ ಹೇಳಿ ವ್ಯಾಪಾರಿಗಳು ಕೂಡ ಅಳಲನ್ನ ತೋಡ್ಕೊಂತಿದ್ದಾರೆ. ಸರಿ, ನೀವು ಬೆಂಗಳೂರು ಅಭಿವೃದ್ಧಿ ಮಾಡ್ತಾ ಇದ್ದೀರಾ, ಬೆಂಗಳೂರಿಗೆ ಓಡಾಡೋಕೆ, ಟ್ರಾಫಿಕ್ಗೆ, ಜೊತೆಗೆ ಜನರು ಓಡಾಡೋದಕ್ಕೆ ಎಲ್ಲಾ ರೀತಿ ಸುರಕ್ಷತೆ ಕ್ರಮಗಳಾಗಿರ್ಬೋದು, ಜಾಗ ಆಗಿರ್ಬೋದು, ಎಲ್ಲೆಂದ್ರಲ್ಲಿ ಗಾಡಿ ನಿಲ್ಲಿಸೋದು ಎಲ್ಲವನ್ನೇನೋ ಸರಿ ಮಾಡ್ತಿದ್ದೀರಾ. ಪಾಪ ಬಡ ವ್ಯಾಪಾರಿಗಳು ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು? ಪಾಪ ಜೀವನ ನಡೆಸೋದೇ ಆ ಸಣ್ಣ ಪುಟ್ಟ ಬೀದಿ ಬದಿಯಲ್ಲಿ ಅಂಗಡಿ ಹಾಕೊಂಡು. ಯಾಕಂತಂದ್ರೆ ಅವ್ರಿಗೆ ರೆಂಟ್ ಕಟ್ಟುವಂತ ಶಕ್ತಿ ಕೂಡ ಇಲ್ಲ. ನೀವು KR ಮಾರ್ಕೆಟ್ ಅಲ್ಲಿ ಒಳಗೆ ಹೋಗಿ ಜಾಗ ತಗೊಂಡು ರೆಂಟ್ ಕಟ್ಬಿಟ್ಟು ವ್ಯಾಪಾರ ಮಾಡಿ ಅಂತಂದ್ರೆ ಅವರೆಲ್ಲ ಶಕ್ತಿ ಇಲ್ಲ. ಸೊ ಇಂಥ ವ್ಯಾಪಾರಿಗಳಿಗೆ ಕೃಷ್ಣ ಬೈರೇಗೌಡರು ಬೇರೆ ರೀತಿಯಾದಂಥ ಏನಾದರೂ ಯೋಚನೆ ಮಾಡಿಕೊಡ್ಬೇಕು, ಅಥವಾ ಬೇರೆ ಕಡೆ ಏನಾದರೂ ಸ್ಥಳಾವಕಾಶ ಮಾಡಿಕೊಡ್ಬೇಕು. ಅದನ್ನು ಬಿಟ್ಟು ಏಕಾಏಕಿ ಈ ಥರ ಬಡವರು ಆ ದಿನದ ಏನು ಬಿಸ್ನೆಸ್ ಅನ್ನ ನಂಬ್ಕೊಂಡು ಜೀವನ ಮಾಡ್ತಾರಲ್ಲ ಅಂಥವ್ರ ಮೇಲೆ ಕೂಡ ಈಗ ಹೊಟ್ಟೆ ಮೇಲೆ ಹೊಡೆದಂಗೆ ಆಗ್ಬಿಟ್ಟಿದೆ. ಮತ್ತೊಂದು ಕಡೆಗೆ ಪಾರ್ಕಿಂಗ್ ಕೂಡ ಎಲ್ಲೆಂದ್ರಲ್ಲಿ ಪಾರ್ಕಿಂಗ್ ಮಾಡಿದ್ರೆ ನಾವು ಗಮನಿಸ್ತಾ ಇದೀವಿ. ಅದು ಕೂಡ ಮೇನ್ ರೋಡ್ಗಳಲ್ಲಿ ಎಲ್ಲಿ ಬೇಕಲ್ಲಿ ಅಡ್ಡಾದಿಡ್ಡಿ ಕಾರ್ಗಳನ್ನ 2 ವೀಲರ್ನ ನಿಲ್ಲಿಸ್ಬಿಟ್ಟು ಹೋಗ್ತಾರೆ. ಟ್ರಾಫಿಕ್ ಜಾಮ್ ಆಗುತ್ತೆ. ಅದು ಸಂಜೆ ಹೊತ್ತಂತೂ ಪೀಕ್ ಅವರ್ ಟೈಮಲ್ಲಿ ಎಲ್ಲೆಂದ್ರಲ್ಲಿ ಗಾಡಿ ನಿಲ್ಲಿಸೋದು. ಸೊ ಒಂದು ವೆಹಿಕಲ್ ಅಡ್ಡ ನಿಲ್ಲಿಸಿರೋದ್ರಿಂದ 100 ವೆಹಿಕಲ್ ಕಾಯಬೇಕಾದಂಥ ಪರಿಸ್ಥಿತಿ. ಸೊ ಎಲ್ಲ ಆಯಾಮದಲ್ಲೂ ಕೂಡ ಕೃಷ್ಣ ಬೈರೇಗೌಡರು ಒಂದೊಳ್ಳೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಓಕೆ, ಅದು ಏನು ಟೋಯಿಂಗ್ ಮಾಡ್ತೀವಿ ಅಂತ ಹೇಳಿ ನೀವು ಗಾಡಿ ನಿಲ್ಲಿಸೋದ್ರೆ ನಿಮ್ಮ ಗಾಡಿಗಳನ್ನ ನಾವು ಎತ್ಕೊಂಡು ಟೋಯಿಂಗ್ ಮಾಡಬೇಕಾಗುತ್ತೆ. 2000 ಕಿಲೋಮೀಟರ್ ರಸ್ತೆಗಳಲ್ಲಿ ಪಾದಚಾರಿ ಸುರಕ್ಷತಾ ಅಭಿಯಾನ ಕೈಗೊಳ್ಳಲಾಗಿದೆ. ಸೊ ಹಾಗಾಗಿ ನಾವು ಫುಟ್ಪಾತ್ ಓಡಾಡೋಕೆ, ಜನರಿಗೆ ಓಡಾಡೋಕೆ ನಿರ್ಮಿಸಿದಂತ ರಸ್ತೆಯಲ್ಲಿ ಅಂಗಡಿಗಳನ್ನ ಹಾಕೋಂಗಿಲ್ಲ, ಜೊತೆಗೆ ನೀವು ಪಾರ್ಕಿಂಗ್ ಕೂಡ ಮಾಡುವಾಗಿಲ್ಲ. ಮತ್ತೆ ಅಂಗಡಿ, ಜಾಹೀರಾತು ಫಲಕಗಳ ವಿರುದ್ಧ ಕೂಡ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಈ ನೀವು ಅಡ್ವರ್ಟೈಸ್ಮೆಂಟ್ ಹಾಕ್ಸೋದು, ಅಂಗಡಿ ಜೊತೆಗೆ ಎಲ್ಲೆಂದ್ರಲ್ಲಿ ಫ್ಲೆಕ್ಸ್ ಹಾಕ್ಸೋದು, ಇದನ್ನೆಲ್ಲ ಮಾಡಿದ್ರು ಕೂಡ ಅದರ ವಿರುದ್ಧ ಕೂಡ ಕ್ರಮ ತೆಗೆದುಕೊಳ್ತಾರೆ. ಮತ್ತೆ ಒತ್ತುವರಿ ತೆರವು ಕೂಡ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇಮ್ಮಿಡಿಯೇಟ್ ಆಗಿ ಆ ತರದ ಸಂದರ್ಭಗಳು, ಈಗ ಗಾಡಿ ನಿಲ್ಲಿಸಿರೋದಾಗಿರ್ಬೋದು, ಅಂಗಡಿ ಹಾಕಿರೋದಾಗಿರ್ಬೋದು, ಫ್ಲೆಕ್ಸ್ ಹಾಕಿರೋದು, ಇವೆಲ್ಲ ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ಒತ್ತುವರಿ ಮಾಡಬೇಕು ಅಂತ ಸಚಿವರು ಖಡಕ್ ಆದೇಶ ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ಡೆಡ್ ಲೈನ್ ಎಲ್ರಿಗೂ ಕೂಡ ತೆರವುಗೊಳಿಸದೇ ಇದ್ರೆ ಅಂತಿಮ ಸೂಚನೆ, ಜೊತೆಗೆ ನಿಮಗೆ ದಂಡ ಫಿಕ್ಸ್ ಆಗುತ್ತೆ. ಹಾಗೆ ಹೋಟೆಲ್ಗಳ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಮತ್ತೆ ಬೀದಿ ಬದಿ ವ್ಯಾಪಾರಿಗಳಲ್ಲಿ ಸದ್ಯ ಆತಂಕ, ಅನಿಶ್ಚಿತತೆ ನಾವು ಗಮನಿಸ್ತಾ ಇದೀವಿ. ಬೀದಿ ಬದಿಗಳಲ್ಲಿ ದೊಡ್ಡ ಶ್ರೀಮಂತರು ಅಥವಾ ಬಹಳ ದೊಡ್ಡ ಬಿಸ್ನೆಸ್ ಮಾಡೋರು ಯಾರು ಕೂಡ ಅಂಗಡಿ ಹಾಕೊಳ್ಳಲ್ಲ. ಬಡವರು ತೀರಾ ಏನು ಇಲ್ಲ, ಇವತ್ತಿನ ಜೀವನ 200-300 ರೂಪಾಯಿ ಸಿಕ್ಕರೆ ಅದರಲ್ಲೇ ಜೀವನ ಮಾಡಬೇಕು ಅಂಥವ್ರು ಬೀದಿ ಬದಿಯಲ್ಲಿ ಅಂಗಡಿ ಹಾಕೊಳ್ಳೋರು. ಸೊ ಸದ್ಯ ಈ ನಗರಾಭಿವೃದ್ಧಿ ಸಚಿವರು ಈ ಆಯಾಮದಲ್ಲಿ ಒಂದು ನಿಲುವು ತೆಗೆದುಕೊಂಡಿರೋದೇನೋ ಫೈನ್, ಬಟ್ ಇಂಥ ಒಂದು ಜೀವನ ನಡೆಸ್ತಾ ಇರುವಂತಹ ವ್ಯಾಪಾರಿಗಳ ಮೇಲೂ ಕೂಡ ಗಮನ ಹರಿಸಬೇಕು ಅನ್ನುವಂಥದ್ದು ಒಂದು ಸಣ್ಣ ಕಳಕಳಿಯ ಮನವಿ. ಯಾಕಂತಂದ್ರೆ ಸ್ಥಳ ಇಲ್ಲ ಅಂದ್ರೆ ಅವ್ರು ಹೆಂಗ್ ವ್ಯಾಪಾರ ಮಾಡ್ತಾರೆ? ಸೊ ಆ ವ್ಯಾಪಾರವೇ ಅವತ್ತಿನ ಅವರ ಜೀವನದ ಊಟ, ನಿದ್ದೆ ಎಲ್ಲನೂ ಕೂಡ. ಹಾಗಾಗಿ ಸದ್ಯ ವ್ಯಾಪಾರಿಗಳು ಈ ರೀತಿಯಾಗಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಎಸ್, ಈ ಕುರಿತಂತೆ ಹಾಗಿದ್ರೆ ನಗರಾಭಿವೃದ್ಧಿ ಸಚಿವರು ಏನ್ ಹೇಳಿದ್ರು, ಯಾವೆಲ್ಲ ನಿಟ್ಟಿನಲ್ಲಿ ಬೆಂಗಳೂರನ್ನ ಅಭಿವೃದ್ಧಿ ಮಾಡಕ್ ಹೊರಟಿದ್ದಾರೆ, ಏನೆಲ್ಲ ಖಡಕ್ ಸಂದೇಶ ಕೊಟ್ಟಿದ್ದಾರೆ, ಹಾಗೆ ಬೀದಿ ಬದಿ ವ್ಯಾಪಾರಿಗಳು ಕೂಡ ತಮ್ಮ ಅಳಲನ್ನ ಹೆಂಗ್ ತೋಡ್ಕೊಂಡಿದ್ದಾರೆ, ಎಸ್ ಈ ಕುರಿತಂತೆ ಎಲ್ಲ ಅಪ್ಡೇಟ್ಸ್ ಇದೆ, ಬನ್ನಿ ನೋಡ್ಕೊಂಬರೋಣ. ಸರ್, ಇವಾಗ ವರ್ಷಕ್ಕೆ
300 ಜನ ಬರೀ ಪಾದಾಚಾರಿಗಳು ಸಾಯ್ತಾ ಇದ್ದಾರೆ. ಇದಕ್ಕೆ ಯಾರು ಜವಾಬ್ದಾರಿ ಯಾರಾದ್ರೆ ಹೇಳಿ ಸ್ವಲ್ಪ. ಇದಕ್ಕೆ ಯಾರು ಉತ್ತರ ಕೊಡ್ತೀರಾ? ನಿಮ್ಮ ಮನೆಯಲ್ಲಿ ಯಾರಾದ್ರೂ ಒಬ್ರು ನಿಮ್ಮ ಕುಟುಂಬದ ಸದಸ್ಯರು ರೋಡ್ ಮೇಲೆ ಅವರು ಯಾಕೆ ಸಾಯ್ತಾ ಇದ್ದಾರೆ? ಫುಟ್ಪಾತ್ ಅಲ್ಲಿ ನಡೆಯೋದಕ್ಕೆ ಜಾಗ ಇಲ್ಲ, ರೋಡ್ ಮೇಲೆ ಬಂದು ಗಾಡಿ ಯಾವುದೋ ಹಿಟ್ಟು ಆಗ್ತಾ ಇದೆ, ಸಾಯ್ತಾ ಇದ್ದಾರೆ. 300 ಜನ ಸಾಯ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಇದು ನ್ಯಾಯನಾ ಸ್ವಾಮಿ? ಏನು ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ. ಎಲ್ಲರೂ ಸಹಕಾರ ಕೊಡಬೇಕು. ಜೀವಕ್ಕಿಂತ ಮುಖ್ಯವಾಗಿರೋದು ಏನಿದೆ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ. ಎರಡನೇದು, ಬೆಂಗಳೂರು ಸುಧಾರಣೆ ಆಗ್ಬೇಕಂದ್ರೆ ನೀವು ನಾವು ಎಲ್ಲರೂ ಜನರು ಕೂಡ ಕೈ ಜೋಡಿಸಲಿಲ್ಲ ಅಂದ್ರೆ ಒಂದೇ ಕೈಯಿಂದ ಚಪ್ಪಾಳೆ ಹೊಡಿಯಕ್ಕಾಗುತ್ತಾ? ಸುಧಾರಣೆ ಮಾಡಕ್ಕಾಗುತ್ತಾ? ಎಲ್ಲರೂ ಸಹಕಾರ ಮಾಡಬೇಕು. ಯಾರೇ ಇರಲಿ, ಅಂಗಡಿಯವರು ಮುಂದಕ್ಕೆ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಬಂದಿದ್ರೆ ನಾನು ಮತ್ತೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ವಾಲಂಟಿಯರ್ ನೀವು ತಕೊಳ್ಳಿ. ನಾವ್ ಯಾರು ಬಂದು ನಿಲ್ಲೋದ ಅಂಗಡಿ ನೀವು ಮುಂದಕ್ಕೆ ಕಟ್ಕೊಂಡು ಬಂದಿರೋದನ್ನ ಎತ್ತಿ ಕಿತ್ತಾಕ್ಬೇಕು ಮಾಡ್ಬೇಕು ಅಂತಿಲ್ಲ. ದಯವಿಟ್ಟು ನೀವು ತಕೊಳ್ಳಿ. ಈಗಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ವಾಲಂಟಿಯರ್ ಆಗಿ ನೀವು ಒತ್ತುವರಿ ಮಾಡ್ಕೊಂಡು ಬಂದಿದ್ರೆ ದಯವಿಟ್ಟು ನೀವು ತೆಗೆದುಕೊಳ್ಳಿ. ಬಲವಂತವಾಗಿ ಅದನ್ನ ತೆರವು ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಪ್ಲೀಸ್. ನೀವೇ ವಾಲಂಟಿಯರ್ ಆಗಿ ತಕೊಳ್ಳಿ. ಯಾವುದು ಸರ್ಕಾರ ಯಾಕೆ ಬಂದು ಬಲವಂತವಾಗಿ ಮಾಡಬೇಕು? ನೀವು ಒತ್ತುವರಿ ಮಾಡ್ಕೊಂಡು ಬಂದಿದ್ದೀರಾ ಸಾರ್ವಜನಿಕರ ಜಾಗ, ನಿಮ್ ಸ್ವಂತ ಜಾಗದಲ್ಲಿ ನೀವು ಬಿಸ್ನೆಸ್ ಮಾಡ್ಕೊಳ್ಳಿ. ಸಾರ್ವಜನಿಕರ ಜಾಗವನ್ನು ಯಾಕೆ ಒತ್ತುವರಿ ಮಾಡ್ತೀರಾ? ಸಾರ್ವಜನಿಕರಿಗೆ ಬಿಡಿ, ಅದು ಸಾರ್ವಜನಿಕರ ಆಸ್ತಿ. ಅದು ಹಾಗೆಯೇ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಕೋಆಪರೇಟ್ ಮಾಡಿ. ಬೆಂಗಳೂರು ಇಲ್ಲ ಅಂದ್ರೆ ಸಮಸ್ಯೆಗಳು ಹೇಳೋದು ಮಾತ್ರ ನಮ್ಮ ಕೆಲಸ, ಪರಿಹಾರದಲ್ಲಿ ನಮ್ದು ಏನೂ ಜವಾಬ್ದಾರಿ ಇಲ್ಲ ಅಂತ ಹೇಳಿದ್ರೆ ಪರಿಹಾರ ಮಾಡಕ್ಕಾಗುತ್ತಾ ಅಂತ ವಿಚಾರ ಮಾಡಿ. ನಾವು ಮಾರ್ಕೆಟ್ ಅಲ್ಲಿ ಗೋಣಿ ಚೀಲ ಹಾಕೊಂಡು ತರಕಾರಿ ಮಾರಿ ಜೀವನ ಮಾಡೋರು. ನಮಗೆ ಬೇರೆ ಯಾವ ಕೆಲಸನೂ ಗೊತ್ತಿಲ್ಲ. ನಾವು 45 ವರ್ಷದಿಂದ ವ್ಯಾಪಾರ ಮಾಡ್ತೀವಿ. ಒಂದೇ ಜಾಗದಲ್ಲೇ ವ್ಯಾಪಾರ ಮಾಡ್ತಾ ಇದೀವಿ. ಆ ಕಡೆ ಈ ಕಡೆ ಓಡ್ಕೊಂಡು ಬಂದ್ಕೊಂಡಿಲ್ಲ. ನಮಗೆ ಬಂದು ಇವಾಗ ಈ ಜಾಗ ಬಿಡಲ್ಲ, ಇದು ಪಾರ್ಕಿಂಗ್ ಅವ್ರಿಗೆ ಬೇಕೇ ಬೇಕು. ಪಾರ್ಕಿಂಗ್ ಅವನು ಇದ್ರ ಮೇಲೆಲ್ಲ ಹೇಳ್ಬಿಟ್ಟಿದ್ದಾನೆ. ಪಾರ್ಕಿಂಗ್ ಅವನು ಏನು ಹೇಳ್ತಾನೆ, ನಮ್ಗೆ ಜಾಗ ಬೇಕು, ಎಲ್ಲ ವಿಶಾಲವಾಗಿದೆ, ನಮಗೆ ಈ ಪ್ಲೇಸ್ ಬೇಕು ಅಂತ ಕಾರ್ಪೊರೇಷನ್ ಅವ್ರ ಹತ್ರ, ಅಧಿಕಾರಿಗಳ ಹತ್ರ ಎಲ್ಲ ದುಡ್ಡು ಕೊಟ್ಟು ಈ ಥರ ನಮಗೆ ಮೋಸ ಮಾಡಿಸಿ ನಮ್ಮ ಕಾರ್ಪೊರೇಷನ್ ಅವ್ರ ಹತ್ರ ಇಂದಾನೆ ನಮ್ಮನ್ನು ಓಡಿಸ್ತಾ ಇದ್ದಾರೆ. ಇದು ಯಾವ ಥರ ನ್ಯಾಯ ಹೇಳಿ? ಈಗ ನಮಗೆ ನ್ಯಾಯ ಬೇಕು. ನಾವು 45 ವರ್ಷ 50 ವರ್ಷದಿಂದ ನಾವಿದ್ದೀವಿ. ನಮ್ಮ ತಾಯಿ ಇದ್ದಾರೆ, ನಮ್ಮ ತಂದೆ ಇದ್ದಾರೆ, ನಮ್ಮ ಅಣ್ಣ, ನಮ್ಮ ಅಕ್ಕ, ನಮ್ಮಪ್ಪ, ನಮ್ಮಮ್ಮ, ನಮ್ಮ ಮಕ್ಕಳು, ನಾವು ಎಲ್ಲರೂ ಇಲ್ಲಿ ಜೀವನ ಮಾಡ್ತಾ ಇದೀವಿ. ಈಗ ಬಂದು ಎತ್ತಾ ಇದ್ದಾರೆ ಅಂಗಡಿ. ಇದಕ್ಕೇನು ಮೇಡಮ್, ಇದಕ್ಕೇನು ಇದು ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ನಾವು ಬಡವರು, ನಾವು ನಿಮ್ಮ ಹತ್ರ ಏನಕ್ಕೆ ಬಂದಿದ್ದೀವಿ? ಊಟ ಕೊಡಿ ಅಂತ ಬಂದಿದ್ದೀವಾ? ದುಡ್ಡು ಕೊಡಿ ಅಂತ ಬಂದಿದ್ದೀವಾ? ಆಸ್ತಿ ಕೊಡಿ ಅಂತ ಬಂದಿದ್ದೀವಾ? ನಾವು ಕಷ್ಟಪಟ್ಟು ನಾವು ತಿನ್ನಕ್ಕೆ ಯಾಕೆ ಬಿಡ್ತಾ ಇಲ್ಲ ನಮಗೆ? ಆಚೆ ಎಲ್ಲ ಬೀದಿಯಲ್ಲಿ ರೋಡಲ್ಲೆಲ್ಲ ಫುಟ್ಪಾತ್ ಅಲ್ಲಿ ಅಂಗಡಿ ಬಿಟ್ಟವ್ರೆ. ನಮ್ ಲೈನ್ ನಮ್ಮ ಹತ್ರ ಎಬ್ಬರಿಸ್ತಾ ಇದಾರೆ. ಯಾವಾಗ ನೋಡಿದ್ರು ಒಳಗೆ ವ್ಯಾಪಾರ ಮಾಡೋದು. ನಾವು ಕಾಂಪ್ಲೆಕ್ಸ್ ಒಳಗೆ ಪಾರ್ಕಿಂಗ್ ಅವರು ಇದಾರೆ, ನಮ್ಗೆ ಅಂಗಡಿ ಬಿಡ್ತಾ ಇಲ್ಲ. ನಮ್ಗೆ ಕೃಷ್ಣ ರಾಜೇಂದ್ರ ಅವ್ರು ಕೊಟ್ಟಿದ್ದು ಮಾರ್ಕೆಟ್, ಒಡೆಯರ್ ನಮ್ಗೆ ಕೊಟ್ಟಿರೋದು ರಾಜರದ್ದು ಮಾರ್ಕೆಟ್, ನಮ್ಮನ್ನ ಎತ್ತು ಅಂತ ಇದಾರೆ. ಇವಾಗ ಬಂದಿರೋರೆಲ್ಲ ಆಚೆ ವ್ಯಾಪಾರ ಮಾಡ್ತಾ ಇದಾರೆ. ನಮ್ಮ ಅಜ್ಜಿ ಕಾಲದಿಂದ ಮಾಡ್ತಾ ಇದೀವಿ ಮೇಡಮ್. ಇವಾಗ ನಮ್ಮ ಅಜ್ಜಿ ವ್ಯಾಪಾರ ಮಾಡಿದ್ರು, ನಮ್ಮ ಅಮ್ಮ ಮಾಡಿದ್ರು, ಇವಾಗ ನಾವು ಮಾಡ್ತಾ ಇದ್ವಿ ವ್ಯಾಪಾರ. ನಾವು ವ್ಯಾಪಾರ ಮಾಡೋ ಜಾಗದಲ್ಲಿ ಯಾರಿಗೂ ತೊಂದರೆ ಇಲ್ಲ ಮೇಡಮ್. ನಾವು ಒಂದು ಸೈಡಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತೀವಿ. ಆದ್ರೂ ಅವರು ನೆಮ್ಮದಿಯಾಗಿ ವ್ಯಾಪಾರ ಮಾಡೋಕ್ಕೆ ಬಿಡ್ತಾ ಇಲ್ಲ. ಬೆಳಿಗ್ಗೆ 8 ಗಂಟೆವರೆಗೂ ಕುತ್ಕೊಳ್ಳೋಕೆ ಬಿಡಲ್ಲ. ಎತ್ತಿ 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 ಅಂತಾರೆ. ನಾವು ನೋಡಿ ಮಕ್ಳಿಗೆ ಓದಿಸ್ಬೇಕು, ಸಾಲ ಕಟ್ಟಬೇಕು, ಎಲ್ಲ ಥರದ್ದು ಪ್ರಾಬ್ಲಮ್ ಇದೆ ಮೇಡಮ್ ನಮಗೆ. ಬೇಕಾದ್ರೆ ವಿಡಿಯೋ ಇದೆ, ವಿಡಿಯೋ ಪ್ರೂಫ್ ಮಾಡ್ತೀನಿ ನಿಮಗೆ. ಆಚೆ ಕಡೆ ಗಾಡಿ ಹೋಗೋ ಜಾಗ, ಆಂಬುಲೆನ್ಸ್ ಹೋಗೋ ಜಾಗ ಎಲ್ಲ ಅಷ್ಟು ಚೆನ್ನಾಗಿ ವ್ಯಾಪಾರ ಮಾಡೋಕೆ ಬಿಟ್ಟು ನಾವು ಮಾಡೋ ಜಾಗದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಬಂದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಮೇಡಮ್. ಪ್ಲೀಸ್ ಅದಕ್ಕೆ ನಮಗೆ ಒಂದು ಹೆಲ್ಪ್ ಮಾಡಿಸಿ ಮೇಡಮ್. ಗೆರೆ ಹಾಕೊಡ್ತೀನಿ ಅಂತ ಬಿಟ್ಬಿಟ್ಟು ನೀವು ಹಿಂಗೆ ಮಾಡ್ತಾ ಇದ್ರೆ ನಾಳೆ ದಿನ ಎಲ್ಲರೂ ಸೀಮಣ್ಣ ಇಟ್ಕೊಂಡು ಸ್ಟೇಷನ್ ಮುಂದೆನೆ ಸಾಯ್ತೀವಿ. ಏನು ಮಾಡ್ತೀರೋ? ನಿಮ್ಮ ಓಟ್ ಹಾಕಿ ನಿಮ್ಗೆ ಗೆಲ್ಸಿದಕ್ಕೆ ನೀವು ಏನು ಮಾಡ್ತೀರೋ ಮಾಡಿ. ನೀವು ಮಾಡಿ ಸ್ವಾಮಿ, ನಾವು ಬೇಡ ಅನ್ನಲ್ಲ. ನಾವು ಯಾರ ಮೇಲೆ ಹೇಳೋಕ್ಕೂ ನಮ್ಗೆ ಇಷ್ಟ ಇಲ್ಲ ಸ್ವಾಮಿ. ನಮಗೆ ತುಂಬ ಕಷ್ಟ ಆಗ್ತಾ ಇದೆ. ಒಂದೊಂದು ಟೈಮ್ ಊಟಕ್ಕೂ ಇಲ್ಲ. ಮಕ್ಕಳೈತೆ, ಮಗಳಿಗೆ ಗಂಡ ಇಲ್ಲ. ಎಲ್ಲರನ್ನೂ ಸಾಕಬೇಕು. 4 ಜನ ಮಕ್ಕಳನ್ನ ಸಾಕಬೇಕು, 6 ಜನ ಮೊಮ್ಮಕ್ಕಳನ್ನ ಸಾಕಬೇಕು. ಇದನ್ನ ದುಡಿದ್ರೇನೆ 60 ವರ್ಷದಿಂದ ಇದೇ ಮಾರ್ಕೆಟಲ್ಲಿ ಬದುಕ್ತಾ ಇದ್ದೀವಿ. ನಾಳೆ ದಿನ ಅಂಗಡಿ ಬಿಟ್ಟಿಲ್ಲ ಅಂದರೆ ಎಣ್ಣೆ ಉಯ್ಕೊಳ್ಳೋದೇ ಸ್ವಾಮಿ. ನೀವೇ ಬೆಂಕಿ ಇಕ್ಬಿಟ್ಟು ಹೋಗ್ಬಿಡಿ.